ವಾರ್ತೆಗೆ ಸ್ವಾಗತ. ಗೋರಕ್ಷಣೆಗೆ ಮಾದರಿಯಾದ ಧರ್ಮಸ್ಥಳದ ಗೋಶಾಲೆ ಮತ್ತೆ ಬ್ಯಾಂಕ್ ವಿಲೀನಕ್ಕೆ ಮನ ಮಾಡಿದ ಕೇಂದ್ರ ಸರ್ಕಾರ. ಜೀವನೋತ್ಸಾಹಕ್ಕೆ ಆದರ್ಶ ವ್ಯಕ್ತಿತ್ವ ಪ್ರೊಫೆಸರ್ ವೆಂಕಪ್ಪ. 800 ವರ್ಷಗಳ ಇತಿಹಾಸಕ್ಕೆ ಸಾಕ್ಷಿ ಜಿನಬಿಂಬ. ದೇಸಿ ಬೆಳೆಗೆ ಕೆ ಕಿಸಾನ್ ಆಪ್. ಇವೆಷ್ಟು ಹೈಲೈಟ್ ಜೊತೆ ಬಂದಿದ್ದೀನಿ ನಾನು ವಸುಧಾ ಆಚಾರ್ಯ. ಇದೀಗ ಹೆಡ್ಲೈನ್. ಹೈನುಗಾರಿಕೆಗೆ ಆಧುನಿಕ ಸ್ಪರ್ಶ ನೀಡಿದ ಶ್ರೀ ಕ್ಷೇತ್ರ. ವೈಜ್ಞಾನಿಕ ನಿರ್ವಹಣೆಯಲ್ಲಿ ದೇಸಿ ಹಸುಗಳ ಸಂರಕ್ಷಣೆ. ಗೋರಕ್ಷಣೆಗೆ ಮಾದರಿಯಾದ ಧರ್ಮಸ್ಥಳದ ಗೋಶಾಲೆ. ಕೇಂದ್ರ ಸರ್ಕಾರದ ಸೂಪರ್ ಬ್ಯಾಂಕ್ ಯೋಜನೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನಕ್ಕೆ ಸಿದ್ಧತೆ. ಜನಸಾಮಾನ್ಯರಿಗೆ ಮತ್ತಷ್ಟು ಸುಧಾರಿತ ಸೇವೆ ನೀಡುವ ಭರವಸೆ. ಬಂಗರಸರ ಗರಿಮೆ ಸಾರುತ್ತಿದೆ ಬಾಳ್ತಿಲ ಬಸದಿ. ಧರ್ಮ ಕಲೆ ಭಕ್ತಿಯೊಡನೆ ಮೈಬಿತ್ತ ಈ ಜಿನಬಿಂಬ. 800 ವರ್ಷಗಳ ಇತಿಹಾಸಕ್ಕಿದು ಸಾಕ್ಷಿ ಪ್ರಜ್ಞೆ. ಹಿರಿವಯಸ್ಸಿನಲ್ಲಿಯೂ ಕುಗ್ಗದ ಜೀವನೋತ್ಸಾಹ. ನಿವೃತ್ತರ ಜೀವನಕ್ಕೆ ಮಾದರಿ ಹಾಕಿಕೊಟ್ಟ ಪ್ರೊಫೆಸರ್ ವೆಂಕಪ್ಪ. ಯುವಕರಷ್ಟೇ ಅಲ್ಲದೆ ಹಿರಿಯರಿಗೂ ಮಾದರಿ. ಹೈನುಗಾರಿಕೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಪಾರ. ಇತ್ತೀಚೆಗೆ ಬೀದರ್ನಲ್ಲೂ ಕ್ಷೀರ ಕ್ರಾಂತಿಗೆ ಮುನ್ನುಡಿ ಬರೆದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದಲ್ಲೂ ಒಂದು ವಿಶಿಷ್ಟ ಗೋಶಾಲೆಯನ್ನ ನಿರ್ಮಿಸಿದ್ದಾರೆ. ಇಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಹಲವು ದೇಸಿ ತಳಿಗಳನ್ನ ಸಂರಕ್ಷಿಸಿದ್ದಾರೆ. ಈ ಅಪರೂಪದ ಗೋಶಾಲೆ ನಮ್ಮೆಲ್ಲರ ಗಮನ ಸೆಳೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದು ಅದರದೇ ಆದ ಪಾವಿತ್ರ್ಯತೆಗೆ ಹೆಸರುವಾಸಿಯಾಗಿದೆ. ಇವತ್ತು ನಾವು ಅದೇ ಕ್ಷೇತ್ರದ ಇನ್ನೊಂದು ಪವಿತ್ರ ಸ್ಥಳದಲ್ಲಿದ್ದೇವೆ. ಅದುವೇ ಧರ್ಮಸ್ಥಳದ ಗೋಕುಲ ಗೋಶಾಲೆ. ಗೀರ್, ಮಲೆನಾಡು ಗಿಡ್ಡ, ಕೆಂಪು ಸಿಂಧಿ, ಮುರ್ರಾ ಎಮ್ಮೆ, ಮುದ್ದಾದ ಪುಂಗನೂರು ಹಸು ಇವೆಲ್ಲ ಸ್ವಚ್ಛಂದವಾಗಿ ಓಡಾಡ್ತಾ ನಿಮ್ಮ ಕಣ್ಣಿಗೆ ಬೀಳ್ತಿವೆ ಅಂದ್ರೆ ನೀವು ಧರ್ಮಸ್ಥಳದ ಗೋಕುಲ ಗೋಶಾಲೆಯಲ್ಲಿದ್ದೀರೆಂದೇ ಅರ್ಥ. ಪಶುಗಳ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಎಲ್ಲವೂ ಅಚ್ಚುಕಟ್ಟು. ನೆಲಕ್ಕೆ ಕಲ್ಲು ಹಾಸು, ಅದರ ಮೇಲೆ ಕೌ ಮ್ಯಾಟ್, ಹಾಲು ಕರೆಯಲು ಅತ್ಯಾಧುನಿಕ ಯಂತ್ರಗಳ ಬಳಕೆ ಇವೆಲ್ಲವೂ ನಿತ್ಯ ಮಂತ್ರ. ಜೊತೆಗೆ ಹಾಲು ಕರೆಯುವ ವೇಳೆ ಸಂಗೀತ ಬಳಸಿಕೊಳ್ಳುವ ಬಗ್ಗೆ, ಬೇಸಿಗೆಯಲ್ಲಿ ಈಜೆಟ್ ಸ್ಪ್ರೇ ಮೂಲಕ ಗೋವುಗಳನ್ನ ತಂಪಾಗಿಡುವ ವ್ಯವಸ್ಥೆ, ಪ್ರತಿನಿತ್ಯವೂ ಪೌಷ್ಟಿಕ ಆಹಾರ ಒದಗಣೆ ಇವೆಲ್ಲವೂ ಗೋವುಗಳ ಆರೋಗ್ಯ ರಕ್ಷಣೆಯನ್ನ ಖಾತ್ರಿಪಡಿಸುತ್ತೆ. ಜಾನುವಾರನ ಬುಡಿಯಂಡ ಸಾಧಾರಣ 2-3 ಗಂಟೆ ಎಲ್ಲ ಅಪ್ಪನ ಬಣ್ಣಗ ಅಲ್ಪ ಹೊತ್ತು ಎಂಕ್ಲೆಗೆ ಪಜ್ರಿ ಕಟ್ಟು ಮಲ್ಪನ ಎಂಕ್ಲೆಗೆ ತಿನ್ನಲಾಗಿ ಪುಂಡಿ ಪಾಡ್ನ ಅಂಬಿ ದೆಪ್ಪುನ ಮುಖ ಎಂಕ್ಲೆ ದೆಕ್ಕುನ ಕಾಂಡೆಲ್ಲ ದೆಕ್ಕರುಂಡು ಒಂಚರ ಬೈಯಾಗಲ ದೆಕ್ಕರುಂಡು ಎಂಕ್ಲ ಅಯ್ನು ಮಸ್ತ್ ಎಂಕ್ಲ ಭಾರಿ ಪ್ರೀತಿ ಮೋಕೆ ಬಣ್ಣ ಎಂಕ್ಲೆಗೆ ಮಸ್ತ್ ಮೋಕೆ ಆಯ್ತಾ ಅಂಚ ಎಂಕ್ಲ ಕಾಂಡೆಲ್ಲ ಬರ್ತದೆ ಎಡ್ಡೆ ರೀತಿ ಜಾನುವಾರದ ಒಟ್ಟು ಇಪ್ಪುನ ಎಂಕ್ಲೆಗೆ ಮಸ್ತ್ ಖುಷಿ ಆದಿಪ್ಪು ದಯಪಂಡ ಓವೇ ಒಂದು ತರಬೇತಿ ಎತ್ತಿಂದ ಅಲ್ಲ ಈ ತರಬೇತಿನ ಪೂರ ಎಂಕ್ಲ ಬಿಡ್ದು ಎಂಕ್ಲ ಈ ದೈವ ನೆತ್ತ ಒಟ್ಟಿಗೆ ಇಪ್ಪುವ ಅಪಘಾತಿ ಪೂರ ಎಂಕ್ಲೆ ಭಾರಿ ಪೊರ್ಲಾಪನು ಪಂಡ ಮನಸ್ಸು ಕೊಂಚ ನೆಮ್ಮದಿ ಎಂಚಿನಲ್ಲಿ ತರಬೇತಿ ಎತ್ತರೆಲ್ಲ ಕಾಂಡೆ ಬತ್ತಂದ ತರಬೇತಿ ಹೋಗ್ಬೋದು ಇಲ್ಲಡೆ ಹೋದಾಗ ತರಬೇತಿ ಇಪ್ಪು ನಾಂಡಲ್ಲ ಅವು ಒಂಜಿಗಳಿಗೆ ಒಂದು ಆಪನು ಮಾಡುದು. ಇಷ್ಟೆಲ್ಲ ವ್ಯವಸ್ಥೆಗಳ ಫಲವಾಗಿ ಈ ಗೋಶಾಲೆಯಿಂದ ಪ್ರತಿದಿನ 350ರಿಂದ 450 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಇದನ್ನೇ ಶ್ರೀ ಮಂಜುನಾಥ ಸ್ವಾಮಿಯ ಪೂಜೆ ಮತ್ತು ಅನ್ನದಾಸೋಹಕ್ಕಾಗಿ ಬಳಸಲಾಗುತ್ತೆ. ಮುಂಜಾನೆ ಎದ್ರಕಿನ ಬಂದು ಸಗಣಿ ತೀತೀವಿ ಅಣ್ಣ. ಸಗಣಿ ತೀದ ಮೇಲೆ ಮೈ ಎಲ್ಲ ಮೈ ತೊಳಿತೀವಿ. ಮೈ ತೊಳೆದ ಮೇಲೆ ಹಾಲು ಕರಿತೀವಿ ಅವನ್ನ. ಹಾಲು ಕರೆದ ಮೇಲೆ ನಾವು ದನದ ಹಾಲು ಕರೆದ ಮ್ಯಾಗ ಹಾಲು ಕಳಿಸ್ತೇವೆ ಅವನ್ನ. ಹಾಲು ಕಳಿಸಿ ಮೇಲೆ ಮತ್ತು ಸಗಣಿ ತೆಗೆದು ಅವ್ನು ಸ್ವಚ್ಛತೆ ಮಾಡಿ ಮತ್ತು ಕಾಡಿಗೆ ಹೋಗ್ತೇವೆ. ಕಾಡಿಗೆ ಇಂದಾಗ ಹುಲ್ಲು ಹಾಕ್ತೇವೆ, ಬೈ ಹುಲ್ಲು ಹಾಕ್ತೇವೆ. ಬೆಳಗ್ಗೆ 1 ಹೊತ್ತು ಬೈ ಹುಲ್ಲು, ಸಾಯಂಕಾಲ 1 ಹೊತ್ತು ಹಸೆ ಹುಲ್ಲು, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಕೊಡ್ತೇವೆ. ಅದಕ್ಕೆ ಹಿಂಡಿ ಹಾಕ್ತೇವೆ. ಗೋಕುಲದಲ್ಲಿ ಹಾಲು ಉತ್ಪಾದನೆಯ ಜೊತೆಗೆ ತಳಿ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ. ಇದಕ್ಕಾಗಿಯೇ ದೇಸಿ ತಳಿಗಳನ್ನ ಇಲ್ಲಿ ಸಾಕಲಾಗ್ತಿದೆ. ಹೆಗ್ಗಡೆ ದಂಪತಿಗಳ ಗೋ ಸಂರಕ್ಷಣೆಯ ವಿಶೇಷ ಕಾಳಜಿಯಿಂದಾಗಿ ಶ್ರೀ ಕ್ಷೇತ್ರದ ಗೋಶಾಲೆ ಎಲ್ಲರಿಗೂ ಮಾದರಿಯಾಗಿದೆ. ಗೋಗಳನ್ನು ಕೇವಲ ನೋಡಿಕೊಳ್ಳದೆ ಮನೆಯ ಮಕ್ಕಳಂತೆ ಪ್ರೀತಿಸಿ ಪೋಷಿಸಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊತ್ತು ಗೋಮಾತೆಯಂತೆ ಪೂಜಿಸ್ತಾ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅರ್ಚಿತ್ ಜೈನ್ ಜೊತೆ ಅಂಕಿತ್ ರೈ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.
ಬ್ಯಾಂಕಿಂಗ್ ವ್ಯವಸ್ಥೆಯು ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದೀಗ ಮತ್ತೊಮ್ಮೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ವಿಲೀನೀಕರಣದ ಪ್ರಸ್ತಾಪ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ. ಇಷ್ಟಕ್ಕೂ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಬ್ಯಾಂಕ್ ವಿಲೀನಕ್ಕೆ ಮುಂದಾಗಿರುವುದೇಕೆ? ಇದರ ಬಗ್ಗೆ ಆರ್ಥಿಕ ತಜ್ಞರ ಅಭಿಪ್ರಾಯಗಳೇನು? ಈ ಕುರಿತ ಸಮಗ್ರ ವಿಶ್ಲೇಷಣೆ ಹೊತ್ತು ತಂದಿದ್ದಾರೆ ರಮಿತಾ ರೈ. ವಾರ್ತಾ ವಿಶ್ಲೇಷಣಾ ಸಂಚಿಕೆಗೆ ಸ್ವಾಗತ. ನಾನು ರಮಿತಾ ರೈ. 2016ರಿಂದ 2020 ನಡುವೆ ಕೇಂದ್ರ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳನ್ನು ವಿಲೀನಗೊಳಿಸಿದ ನಂತರ ಇದೀಗ ಮತ್ತೊಮ್ಮೆ 4 ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಿದೆ ಎನ್ನುವಂತಹ ಸುದ್ದಿಗಳು ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವುಗಳು ಕ್ರಮವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಬರೋಡಾಗಳ ಜೊತೆ ವಿಲೀನಗೊಳ್ಳಲಿದೆ ಎನ್ನುವಂತಹ ಮಾಹಿತಿಗಳು ಸರ್ಕಾರದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಭಾರತೀಯ ಬ್ಯಾಂಕ್ಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೇರಿಸುವುದರ ಜೊತೆಗೆ ಭಾರತೀಯ ಬ್ಯಾಂಕ್ಗಳನ್ನು ವಿಶ್ವದ ಟಾಪ್ ಲಿಸ್ಟ್ನಲ್ಲಿರುವ ಬ್ಯಾಂಕ್ಗಳ ಜೊತೆಗೆ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡುವುದು ಇದರ ಪ್ರಮುಖ ಪರಿಕಲ್ಪನೆಯಾಗಿದೆ. ಆದರೆ ಬ್ಯಾಂಕ್ಗಳು ವಿಲೀನಗೊಂಡಂಥ ಸಂದರ್ಭದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿರುವ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸದೇ ಇದ್ದರೆ ಅದರ ಹಿಂದಿನ ಉದ್ದೇಶಗಳು ತಲೆಕೆಳಗಾಗುವ ಸಂಭವಗಳೇ ಹೆಚ್ಚು. ಯಾಕಂತ ಹೇಳಿದರೆ ಈ ಹಿಂದೆಯೂ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿರುವ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸದೇ ಇದ್ದಿದ್ದರಿಂದ ಬ್ಯಾಂಕ್ನ ಸೇವೆಗಳು ಗ್ರಾಹಕನಿಗೆ ಹೊರೆಯಾಗಿತ್ತು. ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಪ್ರಸ್ತಾಪಿಸಿದ್ದೇನಂತ ಹೇಳಿದರೆ, ಈ ಹಿಂದೆಯೂ ಬ್ಯಾಂಕ್ಗಳು ವಿಲೀನಗೊಂಡಂತಹ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಯಿತು. ಈ ಸಮಸ್ಯೆಗಳಿಂದ ಗ್ರಾಹಕರು ಬ್ಯಾಂಕ್ಗೆ ಹೋಗಲು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿತ್ತು. ಬ್ಯಾಂಕ್ ವಿಲೀನೀಕರಣದಿಂದಾಗುವ ಎರಡನೇ ಸಮಸ್ಯೆ ಏನಪ್ಪಾ ಅಂದರೆ ಉದ್ಯೋಗ ಕಡಿತ ಮತ್ತು ಉದ್ಯೋಗ ನೇಮಕಾತಿಯಲ್ಲಿ ತೊಂದರೆ. ಗ್ರಾಮೀಣ ಪ್ರದೇಶದಲ್ಲಿರುವ 2 ಬ್ಯಾಂಕ್ಗಳು ವಿಲೀನಗೊಂಡ ನಂತರ ಒಂದೇ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಉದ್ಯೋಗ ಕಡಿತಗೊಳ್ಳುತ್ತದೆ ಮತ್ತು ಹಾಗೆಯೇ ಹೊಸ ನೇಮಕಾತಿಯಲ್ಲೂ ವ್ಯತ್ಯಾಸ ಮತ್ತು ಅದರಲ್ಲೂ ತೊಂದರೆ ಉಂಟಾಗುತ್ತದೆ. ಬ್ಯಾಂಕ್ಗಳು ವಿಲೀನಗೊಂಡ ನಂತರ ಅನ್ಯ ರಾಜ್ಯದ ಬ್ಯಾಂಕಿನ ಉದ್ಯೋಗಿಗಳು ಈ ಭಾಗಕ್ಕೆ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಇಲ್ಲಿನ ಜನರ ಭಾಷೆಗಳನ್ನು ಕಲಿಯುವಲ್ಲಿ ಅವರು ವಿಫಲರಾಗುತ್ತಾರೆ. ಈ ಭಾಗದ ಜನರಿಗೆ ಅವರ ಭಾಷೆಗಳು ಅರ್ಥವಾಗದೆ ಬ್ಯಾಂಕಿನ ಮತ್ತು ಇಲ್ಲಿನ ಭಾಗದ ಜನರ ಸಂಬಂಧಗಳು ಅಂದರೆ ವ್ಯಾವಹಾರಿಕ ಸಂಬಂಧಕ್ಕೆ ಹೊಡೆತ ಬೀಳುತ್ತದೆ. ಬ್ಯಾಂಕ್ ವಿಲೀನೀಕರಣದಿಂದಾಗುವ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ಗ್ರಾಹಕರಲ್ಲಾಗುವ ನಿಯಮಾವಳಿಗಳ ಗೊಂದಲ. ಪ್ರಾದೇಶಿಕ ಪ್ರದೇಶದಲ್ಲಿರುವ ಜನರಿಗೆ ಅವರು ಒಂದು ಬ್ಯಾಂಕಿನ ನಿಯಮಾವಳಿಗಳನ್ನು ಪಾಲಿಸ್ತಾ ಇರ್ತಾರೆ. ಬ್ಯಾಂಕ್ ವಿಲೀನೀಕರಣಗೊಂಡ ನಂತರ ಅವರು ಮತ್ತೊಂದು ಬ್ಯಾಂಕಿನ ನಿಯಮಾವಳಿಗಳನ್ನು ಪಾಲಿಸಲೇಬೇಕಾಗುತ್ತದೆ. ಆದರೆ ಇದು ಗ್ರಾಹಕರಲ್ಲಿ ಯಾವ ಬ್ಯಾಂಕಿನ ನಿಯಮಾವಳಿಗಳನ್ನು ಪಾಲಿಸಬೇಕೆನ್ನುವುದೇ ಒಂದು ದೊಡ್ಡ ಗೊಂದಲ ಉಂಟು ಮಾಡ್ತದೆ. ಈ ಬ್ಯಾಂಕ್ ವಿಲೀನೀಕರಣದಿಂದ ಗ್ರಾಹಕರು ಎದುರಿಸುವಂಥ ಬಹುದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ಬ್ಯಾಂಕ್ಗೆ ಪದೇ ಪದೇ ಭೇಟಿ ನೀಡುವಂಥ ಪರಿಸ್ಥಿತಿ ನಿರ್ಮಾಣವಾಗುವುದು. ಗ್ರಾಹಕರು ತಮ್ಮ ಪಾಸ್ಬುಕ್ನ ಹೆಸರಿನಿಂದ ಹಿಡಿದು ಡೆಬಿಟ್ ಕಾರ್ಡ್ ಆಗಿರಲಿ, ಕ್ರೆಡಿಟ್ ಕಾರ್ಡ್, ATM ಕಾರ್ಡ್ ಇವೆಲ್ಲವುಗಳನ್ನು ಬದಲಾಯಿಸಲು ಪದೇ ಪದೇ ಬ್ಯಾಂಕಿಗೆ ಭೇಟಿ ನೀಡುವುದು ಇದು ಒಂದು ಬಹುದೊಡ್ಡ ಗ್ರಾಹಕರಿಗೆ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇದೊಂದು ಹೊರೆಯಾಗಿ ನಿರ್ಮಾಣವಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಪರಿಗಣಿಸಿ ಇದಕ್ಕೆ ಬೇಕಾಗುವಂತಹ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿ ಜನಸಾಮಾನ್ಯರಿಗೆ ತಿಳಿಸಿಕೊಡಬೇಕೆನ್ನುವುದು ಜನಸಾಮಾನ್ಯರ ಆಶಯ. ಬಂಗರಸರ ಯುಗದ ಕೀರ್ತಿಯನ್ನ ಹೊತ್ತಿರುವ ಬಾಳ್ತಿಲ ಬಸದಿ ಗತಕಾಲದ ಸಂಸ್ಕೃತಿಯನ್ನ ಜೀವಂತವಾಗಿ ಸಾರ್ತಿದೆ. ಹಳೆಯ ಜಿನಬಿಂಬಗಳ ಶಾಂತ ಮುಖಗಳು ಭಕ್ತಿಯ ಬೆಳಕಿನಲ್ಲಿ ಇಂದಿಗೂ ಹೊಳಿತಿದೆ. ಇತಿಹಾಸದಲ್ಲಿ ಹೂತು ಹೋದ ಅನೇಕ ಕಥೆಗಳಿಗೂ ಈ ಬಸದಿ ಸಾಕ್ಷಿಯಾಗಿದ್ದು ಧರ್ಮ, ಕಲೆ ಮತ್ತು ಶ್ರದ್ಧೆಯ ಸಂಕೇತವಾಗಿ ಈ ಕ್ಷೇತ್ರ ನಮ್ಮೆದುರು ನಿಂತಿದೆ. ನಮಸ್ತೆ. ಸುಮಾರು 800 ವರ್ಷಗಳಿಗಿಂತಲೂ ಅಧಿಕವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಾಳ್ತಿಲ ಗ್ರಾಮದ ಬಾಳ್ತಿಯ ಬಸದಿಯಲ್ಲಿ ನಾನಿದ್ದೇನೆ. ಇಲ್ಲಿನ ಸ್ಥಳ ಪುರಾಣ ಮತ್ತು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಂಡು ಬರೋಣ. ಬಾಳ್ತಿಯ ಬೇರಿನ ವಂಶಸ್ಥರಾದಂತಹ ಬ್ರಿಜೇಶ್ ಜೈನ್ ಅವರಿದ್ದಾರೆ. ಇದರ ಬಗ್ಗೆ ಇವರಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ತೆ. ಈ ಪ್ರಾಚೀನವಾದ ಮೂರ್ತಿ
ಬಾಳ್ತೀಲ ಗ್ರಾಮದ ಈ ಮಗರ್ನಾಡು ಸಾವಿರ ಸೀಮೆ ಅಂತ ನಂದಾವರ ಮತ್ತೆ ಇದಕ್ಕೆ ಒಂದು ಸಂಪರ್ಕ ಇರುವಂತಹ ಈ ಪ್ರದೇಶ, ನೇತ್ರಾವತಿಗೂ ಇಲ್ಲಿಗೂ ಹೊಂದಿರುವಂತಹ ಸಂಪರ್ಕ ಇರುವಂತಹ ಈ ಪ್ರದೇಶ. ಇದರಲ್ಲಿ ಕಾಣುವ ಕೀರ್ತಿಮುಖ ಹಾಗೆ ಇದರಲ್ಲಿ ಶಿಲಾ ಶೈಲಿಗಳು ಇದರ ಪಾರಂಪರಿಕ ಇತಿಹಾಸವನ್ನು ನಮಗೆ ಸಾರಿ ಹೇಳ್ತದೆ. ಹಾಗೆ ಇಲ್ಲಿ ಪದ್ಮಾವತಿ ಅಮ್ಮನ ಈ ಬಿಂಬ, ಇದಕ್ಕೂ ಹಾಗೆ ಸಾವಿರಾರು ವರ್ಷಗಳ ಹಿಂದೆ ಅಭಿಷೇಕಗಳು ನಡೆದಿವೆ ಅಂತ ಅನ್ನುವಂತಹ ಒಂದು ಚಿತ್ರ ಶೈಲಿ ಹಾಗೆ ಅದರಲ್ಲಿ ಕಾಣತಕ್ಕಂತಹ ಮೂರ್ತಿಯಲ್ಲಿ ನಾವು ಕಾಣಬಹುದು. ಹಾಗೆ ಇಲ್ಲಿ ಕಂಡಿರುವ ಕಠಿಣ ಕಮಟೋಪ ಸ್ವರ್ಗ ಅಂದರೆ ಮುಗರ್ನಾಡು ಸೀಮೆಗೆ ಅಥವಾ ಬಾಳ್ತೀರಕ್ಕೆ ಬರುವಂತಹ ಎಲ್ಲ ಕಠಿಣ ಕಮಟೋಪ ಸ್ವರ್ಗಗಳನ್ನು ನಿವಾರಣೆ ಮಾಡತಕ್ಕಂತಹ ಪಾರ್ಶ್ವನಾಥ ತೀರ್ಥಂಕರರ ಒಂದು ಬಿಂಬ ಇದೆ. ಹಾಗೆ ಇಲ್ಲಿ ಬಂಗಾಡಿಯಲ್ಲಿ ಉಲ್ಲೇಖವಿರುವ ಹಾಗೆ ಬಂಗಾಡಿ ಮೂಲಸ್ವಾಮಿ ಹಳೆ ಬಸ್ತಿಯ ಮುಂಭಾಗದಲ್ಲಿದ್ದೇವೆ. ಇದನ್ನು ಸಾಧಾರಣ 800 ವರ್ಷಕ್ಕಿಂತ ಹಿಂದಿನ ಪುರಾತನ ಇತಿಹಾಸ ಮತ್ತು ಇದರ ಹಳೆಯ ಬಿಂಬವನ್ನು ನೀವು ನೋಡಿದರೆ ಅಥವಾ ಇದರ ಬಗ್ಗೆ ಇತಿಹಾಸದ ಒಂದು ಬಗ್ಗೆ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಈ ಪಾಣಿಪೀಠ ಇದೆ, ಇದು ಗಂಧೋದಕ, ಅಲ್ಲಿಂದ ಸ್ವಾಮಿಗೆ ಅಭಿಷೇಕ ಆಗಿ ಬರುವಂತಹ ಇದು ಗಂಧೋದಕದ ಒಂದು ಪೀಠ. ಇಲ್ಲಿ ಪದ್ಮಾವತಿ ಅಮ್ಮನ ಒಂದು ವ್ಯವಸ್ಥೆ ಇತ್ತು. ಪದ್ಮಾವತಿ ಅಮ್ಮ ಉತ್ತರಾಭಿಮುಖವಾಗಿ ಇಲ್ಲಿ ಹಾಕಿದಂಥ ಒಂದು ವ್ಯವಸ್ಥೆ. ಈಗ ಪ್ರಸ್ತುತವಾಗಿ ಪ್ರತಿಷ್ಠಾಪಿಸಿದಂತಹ 1956-57 ಇಸವಿಯಲ್ಲಿ ಈ ಬಸ್ತಿಯನ್ನು ಸ್ಥಾಪಿಸಿದವರು ನಾಗರಾಜ್ ಬಂಗರು. ಕ್ಷೇತ್ರಪಾಲನನ್ನು ನಾವು ಇಡೀ ಬಸದಿ ಹಾಗೂ ಶ್ರಾವಕರು ಮುಖ್ಯವಾಗಿ ಇಲ್ಲಿ ಕೃಷಿ, ವ್ಯಾಪಾರ, ಆರೋಗ್ಯ ಎಲ್ಲದರ ಬಗ್ಗೆ ಈ ಗಮನವನ್ನು ಬಸ್ತಿ ಎಲ್ಲದರ ಬಗ್ಗೆ ಈ ಮುಖ್ಯವಾಗಿ ನಾವು ಕ್ಷೇತ್ರಪಾಲನನ್ನು ಎಲ್ಲ ಬಸ್ತಿಯಲ್ಲೂ ಆರಾಧನೆ ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಶ್ರಾವ್ಯ ಮತ್ತು ಮಹೇಂದ್ರ ಜೊತೆ ಶ್ರುತಾ ಜೈನ್, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ujire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C.
The Student Lecture Series platform encourages students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ನಿವೃತ್ತಿಯ ನಂತರ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ತಿಳಿದೇ ಒದ್ದಾಡ್ತಿರೋರೇ ಹೆಚ್ಚು. ಆದರೆ ಉಜಿರೆಯಲ್ಲೊಬ್ರು ನಿವೃತ್ತರಿಗೆ ಮಾತ್ರವಲ್ಲದೆ ಯುವಕರಿಗೂ ಮಾದರಿಯಾಗಬಲ್ಲ ಜೀವನ ಕ್ರಮವೊಂದನ್ನು ರೂಪಿಸಿಕೊಂಡಿದ್ದಾರೆ. ಶಿಸ್ತುಬದ್ಧ ಟೈಮ್ ಟೇಬಲ್ ಹಾಕೊಂಡು ತಮ್ಮ ಒಬ್ಬಂಟಿ ಜೀವನದಲ್ಲಿ ಕಿಂಚಿತ್ತೂ ಬೋರ್ ಆಗದೆ ಇರೋ ಹಾಗೆ ಬದುಕ್ತಾ ಇದ್ದಾರೆ. ಅವರ ಜೀವನ ಶೈಲಿಯ ಪರಿಚಯ ಇಂದಿನ ಚಿಟ್ ಚಾಟ್ನಲ್ಲಿ. ಎಲ್ರಿಗೂ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮುಪ್ಪು ಅಂತ ಹೇಳುವಂಥದ್ದು 3 ಹಂತಗಳಂತೆ. 3ನೇ ಹಂತಕ್ಕೆ ಬರುವಾಗ ಅವನಲ್ಲಿ ಆರೋಗ್ಯದ ಸಮಸ್ಯೆಗಳೇ ಬರುವಂಥದ್ದಿರ್ಬೋದು, ಅಥವಾ ಒಂಟಿತನದ ಸಮಸ್ಯೆ ಕಾಡುವಂಥದ್ದಿರ್ಬೋದು. ಇಂತಹ ಎಲ್ಲ ಸಮಸ್ಯೆಗಳು ಈ 3ನೇ ಹಂತಕ್ಕೆ ಬರುವಾಗ ಬರ್ತದೆ. ಆದರೆ ಇವೆಲ್ಲವನ್ನು ಮೀರಿಸುವ ವ್ಯಕ್ತಿ ನಮಗೆ ಅವರು ಆದರ್ಶರಾಗ್ತಾರಲ್ವ, ಅಂತಹ ವ್ಯಕ್ತಿಯ ಜೊತೆ ನಾವಿವತ್ತು ಇದ್ದೇವೆ. ಇವರು SDM ಸಂಸ್ಥೆಯಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನು ಮಾಡಿದವರು. ಇಂಗ್ಲಿಷ್ ವಿಭಾಗದಲ್ಲಿ HOD ಆಗಿ 2003ರಲ್ಲಿ ನಿವೃತ್ತರಾದವರು. ಅವರ ಹೆಸರು ಪ್ರೊಫೆಸರ್ ವೆಂಕಪ್ಪ ಸರ್ ಅಂತ ಹೇಳಿ. ನಾವಿವತ್ತು ಅವರ ಜೊತೆಗೆ ಇದ್ದೇವೆ. ಅವರ ಜೀವನದ ಈ ಒಂದು ಯಶಸ್ವಿ ನಿರ್ವಹಣೆಯ ಸೀಕ್ರೆಟ್ ಏನು ಅವರ ಹತ್ರನೇ ಕೇಳ್ಕೊಂಡು ಬರೋಣ. ನನ್ನ ಜೀವನ ಅಂತ ಹೇಳಿದರೆ ಹೇಗೆ ಬಂತು ಹಾಗೆ ನಡೆಯುವಂಥದ್ದು. ಜೀವನ ನಾವು ನಿರ್ಧರಿಸಿದ ಹಾಗೆ ಯಾರಿಗೂ ಇರುವುದಿಲ್ಲ. ಅದು ಎಲ್ಲೋ ಪೂರ್ವ ನಿಯೋಜಿತ ಆಗಿರ್ತದೆ ಅಂತ ಹೇಳ್ತಾರೆ, ದೇವರು ಮಾಡಿದ್ದು ಅಂತ ಹೇಳ್ತಾರೆ. ಅದು ಏನೇ ಇರಲಿ, ಅದು ನಮಗೆ ಹೇಗೆ ಬರ್ತದೆ ಹಾಗೆ ನಾವು ಸ್ವೀಕರಿಸ್ಬೇಕು ಅದನ್ನು. ಸರ್, ಇವೆಲ್ಲವನ್ನು ಮೀರಿದಾಗ ನಮಗೆ ವೆಂಕಪ್ಪ ಸರ್ ಅಂತ ಹೇಳಿದರೆ ಅವರು ಸಮಯ ಪಾಲನೆಯಲ್ಲಿ ಮೊದಲನೇ ಸ್ಥಾನ. ಸರ್, ಇದರ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿದರೆ? ಅದು ರಿಟೈರ್ ಆದ ನಂತರ ನನಗೆ 2 ಥರದ ಜವಾಬ್ದಾರಿ ಬಂತು. ನನ್ನ ಹೊರಗಡೆ ವ್ಯವಹಾರಗಳು ಮತ್ತು ಮನೆಯ ಒಳಗಡೆ ವ್ಯವಹಾರ, ಇದು ಎರಡನ್ನೂ ಕೂಡ ನಾನೇ ಮಾಡಬೇಕಾಗಿ ಬಂತು. ಹಾಗೆ ಜೀವನದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕಾಗ್ತದೆ. ಈ ರೀತಿ ಒಂಥರ ಸ್ವಾವಲಂಬನೆ ಅಂತ ಅನ್ನೋದು ನನಗೆ ಮೊದಲಿಂದಲೂ ಬಂದಂಥದ್ದು. ಸರ್, ನಿಮ್ಮ ಪ್ರಕಾರ ಈ ನಾವು ಕೆಲಸದಲ್ಲಿ ಮಗ್ನರಾಗಿದ್ದಾಗ ಒಂಟಿತನ ಅನ್ನುವಂಥದ್ದು ಕಾಡುವುದೇ ಇಲ್ಲ ಅಂತ ಹೇಳ್ತೀರಾ ಸರ್? ನಾವು ಯಾವಾಗಲೂ ಒಂಟಿಯ ಮನುಷ್ಯ, ನಿಜವಾಗಿ ನೋಡಿದರೆ ಮೊದಲಿಂದಲೂ ಕೂಡ ಒಂಟಿಯ ಮನುಷ್ಯ. ಆದರೆ ಕೆಲವು ಸರ್ತಿ ನಾವು ಒಟ್ಟಿಗೆ ಇದ್ದಾಗ ಆ ಒಂಟಿತನ ಅಂತ ಅನ್ನೋದು ಹೇಳುವುದಿಲ್ಲ. ನಾವು ಒಬ್ಬನೇ ಮಗ, ಅವ ಅಮೇರಿಕಾದಲ್ಲಿದ್ದಾನೆ. ನಾವು ಈಗ ಸದ್ಯದಲ್ಲಿ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದ ಕಾರಣ ವಿಡಿಯೋ ಇದರಲ್ಲೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಹಾಗೆ ಇದ್ದ ಕಾರಣ ನನಗೆ ಅದು ಕೂಡ ಕಾಡೋದಿಲ್ಲ. ಯಾವುದು ಒಂಟಿತನ ಅಂತ ಅನ್ನೋದು ಕಾಡೋದಿಲ್ಲ. ನಮಗೇನಾದರೂ ಸ್ವಲ್ಪ ಪುರುಸತ್ತುಂಟು ಅಂತ ಹೇಳಿದರೆ, ಒಂಟಿ ಅಂತ ಹೇಳಿ ಕಂಡಾಗ ಆವಾಗ ಏನಾದರೂ ಪುಸ್ತಕಗಳನ್ನು ಓದುವುದು ಅಥವಾ ಹಾಡುಗಳನ್ನು ಕೇಳೋದು, ಈ ರೀತಿಯ ಇದು ಬೇರೆ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನು ಎಂಗೇಜ್ ಮಾಡಿಕೊಳ್ತೇವೆ. ಹೀಗೆ ಮನಸ್ಸನ್ನು ಎಂಗೇಜ್ ಮಾಡಿಕೊಂಡಿದ್ದಾಗ ಒಂಟಿತನ ಅಂತ ಅನ್ನೋದು ಕಾಡೋದೇ ಇಲ್ಲ. ಆರೋಗ್ಯದ ಕಾಳಜಿ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಆರೋಗ್ಯದ ಕಾಳಜಿಯ ಬಗ್ಗೆ ನಿಮ್ಮ ಒಂದು ಮಾತು ಏನಾದರೂ ಸರ್? ಆಹಾರದ ಮೇಲೆ ಮಿತಿಯಲ್ಲೇ ಇದ್ದೇನೆ. ನನಗೇನು ಬೇಕೋ ಅದನ್ನು ಮಾತ್ರ ನಾನು ತೆಗೆದುಕೊಳ್ಳೋದು. ಅದು ನಾನೇ ಸ್ವಂತ ಪ್ರಿಪೇರ್ ಮಾಡಿಕೊಂಡು ತೆಗೆದುಕೊಳ್ಳೋದು. ಈಗ ಇವು ಹಣ್ಣು ಹಂಪಲು ನಾನು ಸ್ವಲ್ಪ ಚೆನ್ನಾಗಿ ಉಪಯೋಗಿಸ್ಕೊಳ್ತೇನೆ. ಫುಡ್ ಬಹಳ ಲಿಮಿಟೆಡು. ಮಧ್ಯಾಹ್ನ ಒಂದು ಸರ್ತಿ ಮಾತ್ರ ಊಟ ಮಾಡ್ತೇನೆ, ಅನ್ನದ ಇದು. ಮತ್ತು ಉಳಿದ ಟೈಮಲ್ಲಿ ಅನ್ನದ ಇದೆಲ್ಲ ಇಲ್ಲ, ಊಟ ಮಾಡೋದಿಲ್ಲ. ಏನಾದರೂ ಬೇರೆ ತಿಂಡಿ ಅಂಥದ್ದೇನೋ ಮಾಡ್ಕೊಳ್ತೇನೆ, ಅಥವಾ ಹಣ್ಣು ಹಾಲು ಹೀಗೆ ಅದರಲ್ಲೇ ಇದು ಮಾಡ್ತೇನೆ.
ಆಮೇಲೆ ನನಗೆ ಎಕ್ಸರ್ಸೈಸ್ ದಿನ ಇರ್ತದೆ. ಪ್ರತಿದಿನ ಮಿನಿಮಮ್ 1 ಗಂಟೆ ಹೊತ್ತು ನಾನು ವಾಕ್ ಮಾಡ್ತೇನೆ. ಮುಪ್ಪಿನ ಹಂತಕ್ಕೆ ಬರುವಂಥ ಸಮಯದಲ್ಲಿ ಇಂಥ ಅಂದರೆ ಎಲ್ಲ ಒಂಟಿತನ ಇಂಥೆಲ್ಲ ಸಮಸ್ಯೆಗಳೆಲ್ಲ ಬರ್ತದೆ. ನಮ್ಮಂಥ ಯುವಕರಿಗೆ ಮತ್ತು ಅಂದರೆ ಹಿರಿಯರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇದ್ದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಲ್ಡ್ ಏಜ್ನಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಮನಃಶಾಂತಿ ಮುಖ್ಯ. ಆ ಮನಃಶಾಂತಿಗೆ ನಾನು ಕಂಡುಕೊಂಡ ವಿಧಾನ ಇದು, ಅಂದರೆ ದೇವರ ಧ್ಯಾನ ಮಾಡೋದು ಮತ್ತು ಆಗಾಗ ಇದನ್ನು ಚೇಂಜ್ ಮಾಡಿಕೊಳ್ಳೋದು, ನನ್ನ ಕೆಲಸವನ್ನು ಚೇಂಜ್ ಮಾಡಿಕೊಳ್ಳೋದು. ಒಂದೇ ಕೆಲಸದಲ್ಲಿ ನಾನು ಹಾಗೇ ಇರೋದಿಲ್ಲ. ಈಗ ಒಂದು ಸರ್ತಿ ಯಾವುದೋ ನ್ಯೂಸ್ ಪೇಪರ್ ಓದ್ತೇನೆ, ಆಮೇಲೆ ಇನ್ನೂ ಸ್ವಲ್ಪ ತಡೆದು ಏನೋ ಮ್ಯಾಗಝಿನ್ ಓದ್ತೇನೆ, ಮತ್ತೊಂದು ಸ್ವಲ್ಪ ತಡೆದು ಪುಸ್ತಕಗಳನ್ನು ಓದ್ತೇನೆ. ಸಾಧಾರಣವಾಗಿ ನಾನು ಆಧ್ಯಾತ್ಮಿಕ ಪುಸ್ತಕಗಳನ್ನು ಸುಮಾರು ಓದ್ತೇನೆ ಯಾವಾಗಲೂ. ಆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದ್ರಲ್ಲಿ ನನಗೆ ತುಂಬ ಒಂದು ಇದು ಸಿಗ್ತದೆ, ಮನಃಶಾಂತಿ ಸಿಗ್ತದೆ. ಈ ಮನಃಶಾಂತಿ ಅಂತ ಅನ್ನೋದು ನಮಗೆ ಬಹಳ ಮುಖ್ಯ. ಅದಕ್ಕೆ ನಮಗೆ ಈಗ ದೊಡ್ಡವರಾಗಲಿ ಕಿರಿಯವರಾಗಲಿ ಎಲ್ಲರಿಗೂ ಕೂಡ ಈ ಮನಃಶಾಂತಿ ಮುಖ್ಯ. ಈ ಕಿರಿಯರು ಯುವಕರು ಅಂತ ಹೇಳಿ ನೀವು ಹೇಳೋದಾದರೆ ಅವರಿಗೂ ಕೂಡ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಆ ಮನಸ್ಸು ಎಲ್ಲೆಲ್ಲೋ ಓಡುವುದನ್ನು, ಬೇರೆ ಬೇರೆ ಆಲೋಚನೆಗೆ ಬಂದದ್ದನ್ನು ಕೂಡಲೇ ಅದನ್ನು ಬಿಟ್ಟು ಹಾಕಿಬಿಟ್ಟು ನಮ್ಮ ನಿಜವಾದ ಗುರಿ ಏನುಂಟು ಆ ಗುರಿಯ ಕಡೆಗೆ ಹೋಗಲಿಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ಈ ಇದರಲ್ಲಿ ಸಿಗ್ತದೆ. ಧ್ಯಾನ ಅಂತ ಹೇಳೋದಕ್ಕೆ ಯಾವ ರೀತಿಯಲ್ಲಿ ಬೇಕಾದ್ರೂ ಧ್ಯಾನ ಮಾಡಿ, ಆ ಧ್ಯಾನ ಮಾಡುವುದರಿಂದ ಆ ಒಂದು ಸಿದ್ಧತೆ ಅದು ಸಿಗ್ತದೆ ಅಂತ ನನ್ನ ಅಂದಾಜು. ಒಬ್ಬ ಹಿರಿಯನಾಗಿರ್ಬೋದು ಅಥವಾ ಕಿರಿಯನಾಗಿರ್ಬೋದು, ಅವನ ಆರೋಗ್ಯದಲ್ಲಿ, ಆಹಾರದಲ್ಲಿ ಮತ್ತು ತನ್ನ ಜೀವನ ಶೈಲಿಯನ್ನು ಯಾವ ರೀತಿಯಾಗಿ ಒಂದು ಬದ್ಧತೆಯಿಂದ ನಡೆಸಬೇಕು ಎನ್ನುವುದು ನಮ್ಮ ವೆಂಕಪ್ಪ ಸರ್ ಅವರ ಮಾತಿನ ಸಾರಾಂಶ. ಇವಿಷ್ಟು ವೆಂಕಪ್ಪ ಸರ್ ಅವರ ಜೊತೆಗಿನ ಸಂದರ್ಶನದ ಸಾರಾಂಶ. ಕ್ಯಾಮರಾ ಪರ್ಸನ್ ಶ್ರುತಾ ಜೈನ್ ಜೊತೆ ನಾನು ಅಕ್ಷಿತ್ ಕುಡುಪು, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಕೃಷಿ ಕ್ಷೇತ್ರದಲ್ಲಿ ಇದೀಗ ಹೈಬ್ರಿಡ್ ತಳಿಗಳದ್ದೇ ಕಾರುಬಾರು. ಹೆಚ್ಚಿನ ಇಳುವರಿ ನೀಡುವ ತಳಿಗಳಿಗಂತೂ ಸಖತ್ ಡಿಮ್ಯಾಂಡ್. ಆದರೆ ಈ ಹೈಬ್ರಿಡ್ ತಳಿಗಳಲ್ಲಿ ದೇಸಿ ತಳಿಗಳ ಸಾರವಿರೋದಿಲ್ಲ ಅನ್ನೋ ಅಭಿಪ್ರಾಯಗಳು ಇವೆ. ಹೀಗಾಗಿ ದೇಸಿ ಬೆಳೆಗಳ ರಕ್ಷಣೆಗೆ ಮುಂದಾಗಿರೋ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಆ್ಯಪ್ ಒಂದನ್ನು ರೂಪಿಸಿದೆ. ಆ ಆ್ಯಪ್ ಮತ್ತದರ ಬಳಕೆಯ ಕುರಿತ ಡೀಟೇಲ್ ಸ್ಟೋರಿ ಇಲ್ಲಿದೆ. ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿರುವ ತಂತ್ರಜ್ಞಾನ ಕೃಷಿ ಕ್ಷೇತ್ರವನ್ನು ಕೂಡ ನಾವೀನ್ಯಗೊಳಿಸಿದೆ. ಹೈಬ್ರಿಡ್ ತಳಿಗಳ ಉತ್ತೇಜನ ಹೆಚ್ಚಾಗ್ತಿದ್ದಂತೆಲ್ಲ ದೇಸಿ ತಳಿಗಳು ಹಿನ್ನೆಲೆಗೆ ಸರಿದಿದೆ. ಆದರೆ ಈ ಬೆಳವಣಿಗೆ ಸುಸ್ಥಿರ ಆರೋಗ್ಯ ವಲಯಗಳಿಗೆ ದೊಡ್ಡ ಸವಾಲಾಗಿರುವುದರಿಂದ ದೇಸಿ ತಳಿಗಳ ಸಂರಕ್ಷಣೆಗೆ ಕೆ-ಕಿಸಾನ್ ಅಪ್ಲಿಕೇಶನ್ ಅನ್ನು ಸಿದ್ಧಪಡಿಸಲಾಗಿದೆ. ಭತ್ತ, ರಾಗಿ, ಜೋಳ, ತೊಗರಿ, ಹುರುಳಿ ಹೀಗೆ ಇತರೆ ಬೆಳೆಗಳನ್ನು ಕೆ-ಕಿಸಾನ್ ಆ್ಯಪ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಹೈಬ್ರಿಡ್ ಸಂಸ್ಕೃತಿಯಲ್ಲಿ ಕೊಚ್ಚಿ ಹೋಗುತ್ತಿರುವ ದೇಸಿತನಕ್ಕೆ ಕೆ-ಕಿಸಾನ್ ಅಪ್ಲಿಕೇಶನ್ ಸಂಜೀವಿನಿಯಾಗಲಿದೆ ಎಂದು ಹಲವು ಕೃಷಿಕರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೃಷಿ ಇಲಾಖೆಯ ಅಧಿಕಾರಿಗಳು ತಳಿಗಳ ರಕ್ಷಣೆಗೆ ಕೆ-ಕಿಸಾನ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ರೈತರನ್ನ ಮನವಿ ಮಾಡಿದ್ದಾರೆ. ಈ ಕುರಿತು ದೊಡ್ಡ ಅಭಿಯಾನವನ್ನು ಕೂಡ ಪ್ರಾರಂಭಿಸಿದ್ದಾರೆ. ಆರಂಭದಿಂದಲೇ 10 ಬಗೆಯ ತಳಿಗಳನ್ನು ನೋಂದಾಯಿಸಲಾಗಿದ್ದು, ಅದರಲ್ಲೂ 2 ವಿಶೇಷ ತಳಿಗಳನ್ನು ಕೂಡ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಹೈಬ್ರಿಡ್ ತಳಿಗಳು ರೈತರಿಗೆ ಹೆಚ್ಚು ಲಾಭದಾಯಕವಾಗಿದ್ರೂ ಕೂಡ ದೇಸಿ ಬೆಳೆಗಳಲ್ಲಿ ಸಿಗುವಂತಹ ಪೋಷಕಾಂಶಗಳು, ರೋಗ ನಿರೋಧಕ ಶಕ್ತಿ ವೃದ್ಧಿಸುವಂತಹ ಅಂಶಗಳಿರುವುದಿಲ್ಲ. ಇಂತಹ ಶಕ್ತಿ ಹೊಂದಿರುವ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಎನ್ನುವ ಉದ್ದೇಶಕ್ಕೆ ಕೆ-ಕಿಸಾನ್ ಅಪ್ಲಿಕೇಶನ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ದೇಶದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಅರ್ಚಿತ್ ಜೈನ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside. But when you start exploring, you will surely realize that it's a place where your aspirations come alive.
Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಕ್ಟೋಬರ್ 18ರಂದು ದೀಪಾವಳಿ ಹಬ್ಬ ಆಚರಿಸಲಾಯಿತು. ಸಂಪ್ರದಾಯದಂತೆ ಲಕ್ಷ್ಮೀ ಪೂಜೆ, ಗೋಪೂಜೆ, ಬಲೀಂದ್ರ ಪೂಜೆ ನಡೆಯಿತು. ಪಾರಂಪರಿಕ ಪಿಲಿನಲಿಕೆ, ಎಸ್ಟಿಎಂ ಕಲಾ ಕೇಂದ್ರ ವಿದ್ಯಾರ್ಥಿಗಳ ಚೆಂಡೆ ವಾದನ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳ ನೃತ್ಯ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಈ ವೇಳೆ ಮಾತನಾಡಿದ ಎಸ್ಟಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್, ದೀಪಾವಳಿ ಜೀವನ ಸಂಕೇತವಾಗಿದೆ ಎಂದರು. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಅಕ್ಟೋಬರ್ 12ರಂದು ವಾತ್ಸಲ್ಯ ಯೋಜನೆಯ 666ನೇ ಮನೆ ಹಸ್ತಾಂತರ ಮಾಡಲಾಯಿತು.
ಶೃಂಗೇರಿ ಪೀಠದ ಪೂಜ್ಯ ಶ್ರೀಗಳಾದ ವಿಧುಶೇಖರ ಭಾರತಿ ಸ್ವಾಮೀಜಿ ಫಲಾನುಭವಿಗಳಿಗೆ ಮಾಶಾಸನ ಮತ್ತು ಇತರ ಸವಲತ್ತುಗಳನ್ನು ವಿತರಿಸಿ ಆಶೀರ್ವಚನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕಷ್ಟದಲ್ಲಿರುವವರಿಗೆ ವಾತ್ಸಲ್ಯ ಮನೆ ನೀಡುವ ಕಾಯಕ ಅತ್ಯಂತ ಪುಣ್ಯದಾಯಕ ಸೇವೆ ಎಂದರು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಕನಸಿನ ಕೂಸಾಗಿರುವ ಈ ಯೋಜನೆ ಅನೇಕರ ಪಾಲಿಗೆ ಬೆಳಕಾಗಿದೆ. ಧರ್ಮಸ್ಥಳದಲ್ಲಿ ಅಕ್ಟೋಬರ್ 24ರಂದು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪಟ್ಟಾಭಿಷೇಕದ 58ನೇ ವರ್ಧಂತ್ಯೋತ್ಸವ ನಡೆಯಿತು. ಅಮೃತವರ್ಷಿಣಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮುಖ್ಯ ಅತಿಥಿಯಾಗಿದ್ದರು. ಈ ವೇಳೆ ಧರ್ಮಸ್ಥಳ ಮೇಳದ ಭಾಗವತ ಸಿರಿಬಾಗಿಲು ರಾಮಕೃಷ್ಣಮಯ್ಯ ಅವರನ್ನ ಗೌರವಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ 19ರಂದು ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಬಾಲಕರ ಕಬಡ್ಡಿ ಪಂದ್ಯಾಟ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ ಉಜಿರೆ ಎಸ್ಎಂ ಪದವಿ ಪೂರ್ವ ಕಾಲೇಜಿನ ಬಾಲಕರ ತಂಡ ಪ್ರಥಮ ಸ್ಥಾನ ಪಡೆದಿದೆ. ಈ ತಂಡವು ಹರಿಯಾಣದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಲಿದೆ. ಉಜಿರೆ ಎಸ್ಎಂ ಕಾಲೇಜಿನಲ್ಲಿ ಅಕ್ಟೋಬರ್ 25ರಂದು ತಾಲೂಕು ಮಟ್ಟದ ಗೀತಾ ಕಂಠಪಾಠ ಸ್ಪರ್ಧೆ ನಡೆಯಿತು. ಎಸ್ಎಂ ಕಾಲೇಜಿನ ಸಂಸ್ಕೃತ ಭಾಷಾ ವಿಭಾಗದ ಜಂಟಿ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಶ್ರೀ ಭಗವದ್ಗೀತಾ ಅಭಿಯಾನವು ಈ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ ಉಜಿರೆ ಎಸ್ಎಂ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಯು ಅದ್ವಿತಿ ರಾವ್ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.